ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ. ಈಗ ಗೋಬಿ 65 ಮಾಡೋಣ. ಪಾಲಕ್ ಗೋಬಿ 65 ಮಾಡೋದಕ್ಕೆ ಮೊದಲಿಗೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಇದು ಈ ಥರ ಮಾಡಿದರೆ ಚೆನ್ನಾಗಿ ಕ್ಲೀನ್ ಆಗ್ತಾವೆ ಇವು. ಅದಕ್ಕೋಸ್ಕರ ಒಂದು 5 ನಿಮಿಷ ಈ ಥರ ಇಟ್ಟಿರ್ತೀನಿ ನೋಡಿರಿ. ಇದು 5 ನಿಮಿಷ ಈಗ ಇಡ್ತೀನಿ. ಈಗ ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದು ಪಾಲಕು ತೊಳೆದಿಟ್ಕೊಂಡಿದ್ದೀನಿ. ಈಗ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಪಾಲಕು. ಈ ಥರ ಪೇಸ್ಟ್ ಆಗಬೇಕದು. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ ಮತ್ತು ಪಾಲಕ್. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ವಿಸ್ಕರಿಂದ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಗೋಬಿ ಬಿಸಿನೀರಲ್ಲಿ ಉಪ್ಪು ಅರಿಶಿಣ ಹಾಕಿ ಇಟ್ಟಿದ್ವಲ್ಲ, ಅದು ಗೋಬಿ ಪೀಸನ್ನು ಇದಕ್ಕೆ ಹಾಕ್ಕೋಬೇಕು. ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದು ಹಾಕ್ತೀನಿ ನೋಡಿ. ಈಗ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇದು ಫ್ರೈ ಆಗಿದೆ. ಈಗ ನೋಡಿ ರೆಡಿ ಆಯಿತು ನಮ್ಮದು ಪಾಲಕ್ ಗೋಬಿ 65. ಈಗ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದು ಈಗ ರಾತ್ರಿ ಊಟಕ್ಕೆ ಅಡುಗೆ ಮಾಡಬೇಕು. ಹಿಟ್ಟು ನಾದಿಟ್ಟಿನಿ ಚಪಾತಿ ಮಾಡಬೇಕೀಗ. ಈಗ ನೋಡಿ ಚಪಾತಿ ಹಿಟ್ಟು ಚೆನ್ನಾಗಿ ಮೆದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ ನಮ್ಮದು ಚಪಾತಿ ರೆಡಿ ಆಗ್ಲಕತ್ತವ. ಚಪಾತಿ ಆಯಿತು. ಮತ್ತು ಈ ಕಡೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದನೆಕಾಯಿ ಎಣ್ಗಾಯಿ ಏನು ಮಾಡ್ತಾಯಿಲ್ಲ. ಬದನೆಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಬದನೆಕಾಯಿ ಪಲ್ಯ ಕುದೀತಾ ಇದೆ. ಈ ಕಡೆ ಚಪಾತಿ ಹಾಕ್ತಾಯಿದೆ ನೋಡಿ ರಾತ್ರಿ ಊಟಕ್ಕೆ. ಗುಡ್ ಮಾರ್ನಿಂಗ್ ಬ್ಲಾಗ್ನ ಮುಂಜಾನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೋಡಿ ಲಕ್ಕಿ ಅಂತ ಇದ್ರ ಹೆಸರು, ನಾಯಿ ಹೆಸರು. ನಮ್ಮ ಮನೆ ಎದ್ರ ಮನೆ ಇದೆಲ್ಲ ಅವ್ರದ್ದು. ನನ್ನ ಮಕ್ಕಳು ಆಡಿಸ್ತಿರ್ತಾರೆ, ಹಾಗಾಗಿ ಬಂದು ಕುಂತಿರುತ್ತೆ ನೋಡ್ರಿ ಇದು ಮುಂಜಾನೆದ್ದು. ಈಗ ನೋಡಿ ನನ್ನ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಮುಂಜಾನೆ ನಾಷ್ಟ ಇವರಿಗೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೀನಿ. ನಾಷ್ಟ ಏನು ಮಾಡಲಿಲ್ಲ, ಪುಳಿಯೋಗರೆ ಕಲಿಸ್ಕೊಟ್ಟಿದ್ದೀನಿ. ಮತ್ತು ಈಗ ನನ್ನ ಮಗನಿಗೆ ರೆಡಿ ಮಾಡ್ಬೇಕು ನೋಡ್ರಿ. ಅವರಿಬ್ಬರು ಮಕ್ಕಳು ದೊಡ್ಡವರಿದ್ದಾರೆ.
ಅವ್ರದ್ದು ಅವರೇ ಮಾಡ್ಕೊತಾರೆಲ್ಲ ರೆಡಿ. ಇದು ಸಣ್ಣ ಮಗ ಅದಲ್ಲ, ಇದಕ್ಕೆ ಅಷ್ಟು ಗೊತ್ತಾಗಲ್ಲ ನೋಡ್ರಿ. ಇನ್ನು ಮಾಡ್ಕೊತಾನೆ, ಆದರೆ ನಾನೇ ಸ್ವಲ್ಪ ಮಾಡ್ತೀನಿ ರೆಡಿ ಇವನಿಗೆ. ಈಗ ಶಾಲೆಗೆ ಹೋಗ್ತಾ ಇದ್ದಾರೆ ನೋಡ್ರಿ. ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.